ಆಗಿ ಇವ್ರು ಹೇಳ್ತಾರ ಪಾಯಿಂಟ್ಸ್ ಗಳಿಗೆ ಅಗ್ರಿ ಇದೀನಿ. ನೀವೆಲ್ಲ ಅಗ್ರಿ ಇದೀರಾ? ನಾನ್ ಅಗ್ರಿ ಇದೀನಪ್ಪ, ನಾನ್ ರೆಡಿ. ಇದು ಎಲ್ಲದಕ್ಕೂ ನೀವು ರ್ಯಾಪಿಡೋ ಡ್ರೈವರ್ಸ್ ಗಳು, ಕ್ಯಾಪ್ಟನ್ಸ್ ಗಳು ಇದನ್ನ ಒಪ್ಕೊಂಡು ನೀವು ರೆಡಿ ಇದೀರಾ? ಇದಕ್ಕೆ ರೆಡಿ ಅಂತಂದ್ರೆ ಕುತ್ಕೊಂಡು ಮಾತಾಡಿ. ನಾನು ವಿರೋಧ ಮಾಡ್ತೀನಿ. ಯಾವ್ದನ್ನ ವಿರೋಧ ಮಾಡ್ತೀರಾ? ಬೈಕ್ ಟ್ಯಾಕ್ಸಿ ವಿರೋಧ ಮಾಡ್ತೀನಿ. ಅವ್ರಿಗೆ ರೂಲ್ಸೇ ಬೇಡ, ರೂಲ್ಸೇ ಬೇಡ ಅಲ್ಲ ಹೇಳ್ತೀನಿ. ರೂಲ್ಸ್ ತಂದ್ರೂ ಸಹ ನಾನು ವಿರೋಧ ಮಾಡ್ತೀನಿ. ಕಾರಣ ಹೇಳ್ಬಿಡ್ತೀನಿ ನೋಡಿ ಸರ್. ಒಂದು ಕಸ್ಟಮರ್ ಒಂದು ದಿನದಲ್ಲಿ ಎಷ್ಟು ಕಸ್ಟಮರ್ ಕರ್ಕೊಂಡು ಹೋಗ್ತಾರೆ ಸರ್ ಬೈಕಲ್ಲಿ? ಅವ್ರ ಪರ್ಮಿಷನ್ ಕೊಟ್ಟರು ಸರಿ, ಅಷ್ಟು ಜನಕ್ಕೆ ಸೇಫ್ಟಿ ಇದೆಯಾ? ಆಕ್ಸಿಡೆಂಟ್ ಆಗ್ಬೇಕು ಅನ್ನೋದೇ ಏನಿಲ್ಲ. ಒಂದು ಹೆಲ್ಮೆಟ್ ನ 10 ಜನಕ್ಕೆ ಹಾಕ್ತಾರೆ. ಹೆಲ್ಮೆಟ್ ಹಾಕೊಂಡೇ ಹೋಗ್ಬೇಕಲ್ವಾ? ಎಂತ ರೋಗಗಳು ಲಾಸ್ಟ್ 21-22ರಲ್ಲಿ ಕೊರೋನಾ ಬಂತು. ಪಕ್ಕದಲ್ಲಿ ನಿಂತ್ಕೊಂಡು ತಂದೆ ತಾಯಿ ಉಡ್ಸಿರೋರ್ನ ತಗೊಂಡೋಗಿ ಯಾವ್ದೋ ಒಂದು ರೂಮಲ್ಲಿ ಹಾಕಿದ್ರು. ನಾನು ಅವತ್ತು ಆಂಬುಲೆನ್ಸ್ ಓಡಿಸಿದೀನಿ. ಇದಕ್ಕೆ ಅವ್ರು ಇನ್ನೊಂದು ಪ್ರಶ್ನೆ ಹಾಕ್ತಾರೆ, ಆಯ್ತಾ? ಕೂತಿರೋ ಸೀಟಲ್ಲೇ ಕೂರ್ಸ್ಕೊಂಡು ಹೋಗ್ತೀರಾ ನೀವು ರ್ಯಾಪಿಡೋ ಅದು ಆಟೋ ಕಾರ್ನವರು ಅಂತ ನಿಮ್ ಉತ್ತರ ಏನು ಸರ್? ಅವರು ಮಾತಾಡೋದಕ್ಕೆ ಹೇಳ್ತೀನಿ ಕೇಳಿ. ಒಂದು ಮೀಡಿಯಾದಲ್ಲಾಗ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಮಾತಾಡೋದು ಈಜಿ, ಆದ್ರೆ ಅನುಭವಿಸೋದೈತಲ್ಲ ಅದ್ರ ಕಷ್ಟ ಬಂದಾಗ್ಲೇ ಅದ್ರ ಬೆಲೆ ಗೊತ್ತಾಗೋದು. ಆಯ್ತಾ? ಇವತ್ತು ಹೇಳ್ಬಿಡ್ತಾರೆ ನಮ್ಗೆ ಎಲ್ಲಾ ಪರ್ಮಿಷನ್ ಕೊಟ್ಬಿಟ್ರೆ ನಾವು ಮಾಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು. ಒಂದು ಸೇಫ್ಟಿ ಇಲ್ಲ. ಅದೇನ್ ಸರ್ ಅದು ಸೆಲ್ಫ್ ಡ್ರೈವ್. ಒಂದ್ ನಿಮಿಷ, ಸೆಲ್ಫ್ ಡ್ರೈವ್ ಇಲ್ಲೂ ನಾನು ನನ್ನ ಆಂಗಲ್ ಪ್ರಶ್ನೆಗಳನ್ನೆಲ್ಲ ಕೇಳ್ತೀನಿ, ನಿಮ್ಮ ಆನ್ಸರ್ ಬರ್ಬೇಕು. ಸೆಲ್ಫ್ ಡ್ರೈವ್ ಇತ್ತು ಆಯ್ತಾ? ಇಲ್ಲಿ ಇದಕ್ಕೆ ಸೆಲ್ಫ್ ಡ್ರೈವ್ ಅಂದ್ರೆ ಯಾವ ತರ? ಅದು ಬೋನ್ಸ್. ಇವಾಗ ಲಾಸ್ಟ್ ಟೈಮ್ ಬೋನ್ಸ್ ಇತ್ತಲ್ವಾ, ಅದೇ ತರ. ಅಂದ್ರೆ ಅವರೇ ಗಾಡಿ ಚಾಲನೆ ಮಾಡ್ಕೊಂಡು ಹೋಗೋದು. ಯಾರು? ಈಗ ಪ್ಯಾಸೆಂಜರ್ ಬುಕ್ ಮಾಡ್ತಾರೆ, ಗಾಡಿ ಎಲ್ಲಿ ನಿಂತಿರ್ತದೆ ನೋಡ್ತಾರೆ. ನಾನು ಹೋಗಿದ್ದೀನಿ, ನಾನು ಹೋದಾಗ ಡ್ರೈವರ್ ಕ್ಯಾಪ್ಟನ್ ಇರ್ತಾನೆ. ನಾನು ಬುಕ್ ಮಾಡಿದ್ರೆ ಬುಕ್ ಅಂದ್ರೆ ಕೇಳೋದು ಬುಕ್ಕಿಂಗ್ ಅಲ್ಲ. ಈಗ ಆಟೋದವ್ರನ್ನ ಕೇಳ್ತೀವಲ್ಲ, ಊರಿಗೆ ಹೋಗ್ಬೇಕು ಎಷ್ಟಾಗುತ್ತೆ, ಮಾಮೂಲಿ ಆಟೋದವ್ರ ಜೊತೆ ಹೋಗ್ತೀವಲ್ಲ ಹಂಗೆ. ಆಯ್ತು, ಇವಾಗ ಅಲ್ಲಿ ನೀವು ಕೇಳೋದು ಗೋವಾದ ಅಗ್ರಿಗೇಟೆಡ್ ಕಂಪನಿ. ನಿಮ್ ಪ್ರಕಾರ ಒಪ್ಪತ್ತೀನಿ. ಗೋವಾದ ಹೇಳ್ತೀರಾ? ಮೊನ್ನೆ ಮಹಾರಾಷ್ಟ್ರದಲ್ಲಿ ಬರೀ ಅರ್ಧ ಗಂಟೆಯಲ್ಲಿ ಇಡೀ ಆಪ್ ಅಲ್ಲೇ ರಿಮೂವ್ ಮಾಡಿಸಿದ್ರು ಬೈಕ್ಗಳನ್ನ. ಯಾಕೆ ಮಾಡಿಸಿದ್ರು? ಅವ್ರಿಗೊಂಥರ ಕಾನೂನು, ಇಲ್ಲಿ ಒಂಥರ ಕಾನೂನಾ? ಅಲ್ಲಿ ಬೇರೆ ಪಬ್ಲಿಕ್, ಇಲ್ಲಿ ಬೇರೆ ಪಬ್ಲಿಕ್. ಮಾಡ್ಬೋದಾಯ್ತಲ್ಲ? ಈ ತಾಕತ್ತಿಲ್ವಾ ನಮ್ ಸರ್ಕಾರಕ್ಕೆ? ಇದು ಯಾರು ಹೊಣೆ? ಈಗ ಸರ್ಕಾರದ ಹೊಣೆ ಬಂದ್ರೆ ದಾರಿಗೀಗ ಯಾರು ಹೊಣೆ? ಸರ್ಕಾರ ಪ್ರಾಬ್ಲಮ್. ಒಂದ್ ನಿಮಿಷ ಸರ್, ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಜವಾಬ್ದಾರಿಯುತವಾಗಿ ಮಾತಾಡ್ತಿದ್ರ ನೀವೆಲ್ಲ. ಬನ್ನಿ ಸರ್, ನೀವು ಬನ್ನಿ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈ ಹುಡುಗ ಬನ್ನಿ ಸರ್, ನೀವು ನಿಮ್ಮ ಹೆಸರೇನು? ಸಿಂಚನ್ ಅಂತ. ಸಿಂಚನ್, ಏನ್ ಕಾರ್ ತಗೊಂಡಿದ್ಯಾ? ನಿನಗೆ ಕಾರ್ ತಗೊಳ್ಳೋ ಕೆಪಾಸಿಟಿ ಇಲ್ಲ, ಆಟೋ ತಗೊಳ್ಳೋ ಎಕ್ಸಾಂಪಲ್ ಇರೋದಕ್ಕೆ ನೀನ್ ತಗೊಂಡಿದ್ಯಪ್ಪ. ನಾನು ಎಕ್ಸಾಂಪಲ್ ಕೊಡ್ತಾ ಇದೀನಿ. ನಿಂಗೆ ಆಟೋ ತಗೊಳ್ಳೋ ಕೆಪಾಸಿಟಿ ಇಲ್ಲ, ಕಾರ್ ತಗೊಳ್ಳೋ ಕೆಪಾಸಿಟಿ ಇಲ್ಲ, ನಿನ್ನ ಹತ್ರ ಒಂದು ಬೈಕ್ ತಗೊಳ್ಳೋ ಕೆಪಾಸಿಟಿ ಇದೆ, ಬೈಕ್ ತಗೊಂಡ್ಬಿಟ್ಟಿದ್ಯಾ, ಎಲ್ಲೂ ಕೆಲಸ ಕೊಡ್ತಿಲ್ಲ. ಯಾವ್ದೋ ಒಂದು ಆಪ್ಷನ್ ಬಂದಿದೆ ನಿನಗೆ, ರ್ಯಾಪಿಡೋ ಓಡ್ಸಕ್ ಬಂದಿದೆ ಆಪ್ಷನ್. ಫುಡ್ ಡೆಲಿವರಿ ಮಾಡಕ್ ಹೋಗ್ತೀಯಾ, ವರ್ಕೌಟ್ ಆಗ್ಲಿಲ್ಲ, ಯಾರು ಬುಕ್ ಮಾಡ್ತಾ ಇಲ್ಲ. ಇದ್ರಲ್ಲಿ ಜಾಸ್ತಿ ಬುಕ್ ಮಾಡ್ತಾವ್ರೆ, ಯಾವ್ದ್ರಲ್ಲಿ? ಟ್ರಾವೆಲಿಂಗ್ ಬುಕ್ ಮಾಡ್ತಾವ್ರೆ. ನೀನ್ ಆಯ್ಕೆ ಮಾಡ್ಕೊಂಡೆ. ಈ ವ್ಯಕ್ತಿ ಬಿಸ್ನೆಸ್ ಶುರು ಮಾಡ್ದ ರ್ಯಾಪಿಡೋ. ಈ ವ್ಯಕ್ತಿನ ನೀವು ಆಟೋ ಡ್ರೈವರ್ ಅಂತ ಅನ್ಕೊಳ್ಳೋಣ. ನೀವು ಬುಕ್ ಮಾಡಿ ಇವನ್ನ ಕರ್ಸ್ಬಿಟ್ಟು ಇವ್ನಿಗೆ ಹೊಡಿಯೋದ್ ಸರಿನಾ? ಸರಿ ಇಲ್ಲ, ನಾನು ಒಪ್ಕೊಳ್ತೀನಿ. ಅದು ಯಾರೋ ಒಬ್ರು ಮಾಡೋದಿಕ್ಕೆ ಎಲ್ರು ದೂರದು ತಪ್ಪು. ತುಂಬಾ ಜನ ಮಾಡ್ತಾ ಇದಾರೆ, ತುಂಬಾ ಜನ. ಅದು ತಿಳುವಳಿಕೆ ಇಲ್ಲ. ಒಂದ್ ನಿಮಿಷ, ಪೊಲೀಸ್ ಇಲಾಖೆ ಏನ್ ಮಾಡ್ತಿತ್ತು? ಅವರೇ ಆಪ್ಷನ್ ಕೊಟ್ಬಿಡ್ತಾರೆ. ಬೈಕ್ ಟ್ಯಾಕ್ಸಿ ಯಾವತ್ತಿಂದ ಬಂತು? 2015. ಅದರಿಂದ ಕಾರು ಆಟೋ ಓಡ್ತಾ ಇದ್ವಲ್ಲ. ನೀವು ಬೈಕ್ ಟ್ಯಾಕ್ಸಿ ಯಾಕೆ ಬಿಟ್ರಿ? ನಿಲ್ಲಿಸ್ಬೇಕು. ನಾನು ಈ ಕಾರ್ಯಕ್ರಮದ ಓಪನಿಂಗ್ ತಗೋಬೇಕಾದ್ರೆ ಬೆಳಗಿಂದ ಸಂಜೆ ತನಕ ಸರ್ ನಿಮ್ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ನಿಮ್ ಕಷ್ಟ ನನಗೆ ಅರ್ಥ ಆಗುತ್ತೆ. ನಿಮ್ಮ ಹೆಸರು ಜ್ಞಾನೇಶ್ ಅವರೇ. ಈಗ RTO ಅಧಿಕಾರಿಗಳು ರೊಚ್ಚಿಗೆದ್ದು ಈಗ ಮಾಡ್ತಾವ್ರೆ. ಇವತ್ತು ನಾನು ಇದೇ ಹೇಳ್ತಾ ಇರೋದು, ಯಾವತ್ತು ಒಂದು ಸಾಮ್ರಾಜ್ಯ ಕಟ್ಟಕ್ಕೂ ಮುಂಚೆನೆ ಅದನ್ನ ಹೊಸ್ಕಾಕ್ಬೇಕು. ಹೇಳ್ತೀನಿ ನಿಮ್ಗೆ, ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಇವಾಗ ಎತ್ತಿಸ್ತವ್ರೆ. ನಿಯಮ ಇರೋದು ಹಾಕಂಗೆ ಇಲ್ಲ. ಇಡೀ ಅವ್ರ ಸಾಮ್ರಾಜ್ಯನ ಕಟ್ಕೊಂಡ್ಮೇಲೆ ಈಗ ಅವರೆಲ್ಲ ಒಂದು ಬಿಸ್ನೆಸ್ ಗೆ ಡಿಪೆಂಡ್ ಆಗಿದ್ರಲ್ಲ ಪಾಪ. ಆಸ್ ಎ ಜರ್ನಲಿಸ್ಟ್ ಆಗಿ ನಮಗೆ ಎಷ್ಟು ಕಷ್ಟ ಗೊತ್ತಾ ಸರ್? ಆ ಕಡೆ ಬಡವರು ಪರನು ಮಾತಾಡ್ಬೇಕು, ಈ ಕಡೆ ಸರ್ಕಾರ ನಿಯಮಗಳನ್ನು ಪಾಲಿಸಬೇಕು. ಯಾರ ಕಡೆ ಮಾತಾಡೋದು ನಮಗೆ ಎಷ್ಟು ಕಷ್ಟ ಇದೆ ಗೊತ್ತಾ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ. ಆದ್ರೆ ನಿಯಮ ಎತ್ತಲೇಬೇಕು. ಒಂದ್ ನಿಮಿಷ, ಬೀದಿ ಬದಿ ಕಾನೂನು ಪಾಲನೆ ಮಾಡ್ಲೇಬೇಕು. ಅದು ಸಾಮ್ರಾಜ್ಯ ಆಗಿ ಕಟ್ಕೊಳ್ಳಕ್ಕೂ ಮುಂಚೆನೆ ಈ ಸ್ಟಾರ್ಟಿಂಗ್ ಬಂತಲ್ಲ, ಈ ಅಗ್ರಿಗೇಟೆಡ್ ಕಂಪನಿಗಳು ಸ್ಟಾರ್ಟಿಂಗ್ ಬಂದ್ವಲ್ಲ. ಅದಕ್ಕೆ ಒಂದು ವಿಷಯ ಹೇಳಕ್ ಬರ್ತೀನಿ ಸರ್. ಇಲ್ಲಿ ತಪ್ಪು ಮಾಹಿತಿ ಸರ್, ಡೆಬಿಟ್ ಇಲ್ಲ, ವಿಷಯನೇ ಹೇಳ್ತಾ ಇದ್ದೀನಿ ನೋಡಿ. ಕಾನೂನು ಯಾರು ಪಾಲನೆ ಮಾಡ್ತಾರೋ ಅವ್ರಿಗೆ ಇಲ್ಲಿ ಮರ್ಯಾದೆ ಇಲ್ಲ ಸರ್. ಕಾನೂನು ಪಾಲನೆ ಯಾರು ಮಾಡ್ತಾ ಇಲ್ವೋ ಅವ್ರಿಗೆ ಇಲ್ಲಿ ಗೌರವ ಸಿಗ್ತಾ ಇರೋದು. ನೋಡಿ ಇವಾಗ ನೋಡಿ, ಇವನು KCTC ಡ್ರೈವರು ಹಂಗೇನ್ ಗೊತ್ತಾಗತ್ತೆ, ಇವರು ನಮ್ಮ ಯಾತ್ರಿ ಗೊತ್ತಾಗತ್ತೆ. ಇಲ್ಲಿರೋರು ಓಲಾ ಊಬರ್ ಡ್ರೈವರ್ ಯಾರ್ದಾದ್ರು ಒಬ್ಬರು ತೋರಿಸಿ. ಕಾನೂನು ಇಲ್ಲ. ಮಾತಾಡಕ್ಕೆ ಅಂತ ಅವ್ರು ಬಿಸ್ತ ಬಂದವ್ರೆ. ನೋಡಿ ಸರ್, ನಾನು ಒಬ್ಬ ಚಾಲಕನೇ. ಈಗ ಒಂದು ಪ್ರಶ್ನೆ ಏನಂದ್ರೆ, ಇದನ್ನ ನಾನು ಚಾಲಕರಿಗೆ ಕೇಳಲ್ಲ, ಸರ್ಕಾರಕ್ಕೆ ಕೇಳೋದ್ ಹೆಂಗ? ಒಂದೇ ಒಂದ್ ಮಾತು,
ನೀವು 15,000 ಕೊಟ್ಟು ಪ್ಯಾನಿಕ್ ಬಟನ್ ಹಾಕ್ಸಕ್ ಹೇಳಿದ್ರ ಹಾಕ್ಸಿದೀವಿ. ಅದನ್ನ ಪ್ರೆಸ್ ಮಾಡಿದ ತಕ್ಷಣ ಎಷ್ಟು ಜನ ಪೊಲೀಸ್ ಬರ್ತಾರೆ? ಇದು ನನ್ನ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನ್ ಗೊತ್ತಾ? ಒಂದ್ ನಿಮಿಷ, ಎರಡನೇ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದೇನು ಸರ್ಕಾರದ ಪ್ರಕಾರ ನೀವು ಒಬ್ಬ ಏರ್ಪೋರ್ಟ್ ಅಲ್ಲಿ ಒಬ್ಬ ನನ್ನಂತ ಒಬ್ಬ ಚಾಲಕನೇ ಸತ್ತೋದ. ನಾನ್ ಕೇಳೋದು, ನೀವೆಲ್ಲ ಚಾಲಕರು ತಾನೆ, ನೀವು ಚಾಲಕರಾಗಿ ಎಷ್ಟೋ ಸಲ ಹೋರಾಟ ಅಂತ ಬರ್ತೀರಾ. ಹೌದು, ನೀವು ಬಂದಾಗ ನಿಮ್ಮಲ್ಲಿ ಎಷ್ಟು ಜನ ನಾಯಕತ್ವ ವಹಿಸ್ಕೊಂಡು ಇಲ್ಲೆಲ್ಲ ಮಾತಾಡ್ತಿರೋರ ತರ ಪ್ರತಿಯೊಬ್ರು ನಾಯಕತ್ವ ವಹಿಸ್ಕೊಂಡು ಮಾತಾಡಿದ್ರೆ ಇವತ್ತು ನಾವು ಸಿಸ್ಟಮ್ ನ ಪ್ರಶ್ನೆ ಮಾಡ್ದಂಗಿರೋದು. ಅದ್ಬಿಟ್ಟು ನಾವೇನ್ ಮಾಡ್ತೀವಿ, ಯಾರೋ ಒಬ್ರು ಮಾತಾಡ್ಲಿ ಅಂತ ಮಧ್ಯಕ್ಕೆ ಬಿಡ್ತೀವಿ. ಲಾಸ್ಟಿಗೆ ಏನಾಗ್ತೀರಾ ನೀವುಗಳು ಇನ್ನೊಂದು ಒಂದ್ ನಿಮಿಷ ಸರ್, ಇದಲ್ದಲೆ ಇನ್ನೊಂದು, ನಾವು ಕರ್ನಾಟಕ ನಂಬರ್ 1 ಟೋಲ್ ಟ್ಯಾಕ್ಸ್ ಅನ್ನೋದಕ್ಕಿಂತ ಇದು ರಾಜ್ಯದಲ್ಲಿ ಹೆವಿ ಎಲ್ಲ ಇಂಡಿಯಾದಲ್ಲೇ ನಂಬರ್ 1 ನಾವೇ ತೆರಿಗೆ ಕಟ್ಟೋದು. ಈಗ ನನ್ನ ಪ್ರಶ್ನೆ ಏನ್ ಗೊತ್ತಾ, ನಾವು ರೋಡ್ ಟ್ಯಾಕ್ಸ್ ನ ಗಾಡಿ ತಗೊಂಬೇಕಾದ್ರೆ ಕಟ್ತಿರ್ತಾರೆ, ಟೋಲ್ ಟ್ಯಾಕ್ಸ್ ಹಾಕಿ ಕಟ್ಬೇಕು. ನೆಕ್ಸ್ಟ್ ಇನ್ನೊಂದು, ಇದು ನಂದು ಪ್ರಶ್ನೆ ಅಪ್ಪ, ನನ್ನ ಮನಸ್ಸಲ್ಲೂ ತಲೆಯಲ್ಲಿ ಓಡ್ತಾರೋ ಪ್ರಶ್ನೆ. ಆನ್ ರೋಡ್ ಟ್ಯಾಕ್ಸ್ ಅಂತ ಕಟ್ತೀವಿ, ಸಮಾಧಾನ ಇಲ್ಲ ಸರ್. ಆನ್ ರೋಡ್ ಟ್ಯಾಕ್ಸ್ ಅಂತ ನಾವು ಕಟ್ತೀವಲ್ವಾ, ಮತ್ತೆ ಯಾಕ್ರಿ ನಾವು ಟೋಲ್ ಕಟ್ಟಬೇಕು? ಇದು ನನಗೆ ಯಾವಾಗ್ಲೂ ಬಹಳ ತಲೆಯಲ್ಲಿ ಓಡ್ತಿರೋ ಪ್ರಶ್ನೆ ಇದು. ಅದು ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಸರ್. ಯಾವ ಸರ್ಕಾರಕ್ಕೆ ಬಂದ್ರೆ ಕೇಂದ್ರ ಸರ್ಕಾರನೂ ಪಾಲಿಕೆ. ನೀವು ಸರ್ಕಾರ ಇನ್ನೊಂದಿದೆ, ಬಿಗ್ ಬಾಸ್ಕೆಟ್ ಜಾಕೆಟ್ ಇದೆ, ಒಂದ್ ನಿಮಿಷ ಸರ್, ಅಮೆಜಾನ್ ಗೆ ಜಾಕೆಟ್ ಇದೆ, ರ್ಯಾಪಿಡ್ ಏನಿಗೆ ಜಾಕೆಟ್ ಇಲ್ಲಿ ಪಾಲಿಟಿಕ್ಸ್ ಅಂದ್ರೆ ನಾನು ಹಿಂಗೆ ಮೈಕ್ ಎತ್ತು ಹೋಗ್ಬಿಡ್ತೀನಿ. ನೀವು ದಾರಿ ತಪ್ತಾ ಇದ್ರ ವಿಷಯನ. ರ್ಯಾಪಿಡ್ ವಿಚಾರ, ನಾವು ರ್ಯಾಪಿಡ್ ವಿಚಾರ, ನಾಟ್ ಓನ್ಲಿ ರ್ಯಾಪಿಡ್ ವಿಚಾರ, ಎಲ್ಲಾ ಚಾಲಕರ ಸಮಸ್ಯೆ. ಇನ್ನೊಂದು ಪ್ರಶ್ನೆ ಐತೆ. ಇವ್ರು ಮುಗಿಸ್ತೀವಿ ಸರ್. ಬೆಂಗಳೂರಲ್ಲಿ ಇದೊಂದು ಆಡ್ ಮಾಡ್ಕೊಬಿಡಿ. ಬೆಂಗಳೂರಲ್ಲಿ ಕನ್ನಡ ಡ್ರೈವರ್ಸ್ ಎಷ್ಟು ಜನ? ಬರ್ಲಿ ಚಪ್ಪಾಳೆ. ಇವ್ರು ಮುಗಿಸ್ಲಿ. ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ, ನಾನು ಬೇಕಾದ್ರೆ ಸರ್ ನೀವು ನನಗೆ ರೆಸ್ಪೆಕ್ಟ್ಫುಲ್ ತುಂಬಾ ನೋಡಿದ್ದೀನಿ, ಬನ್ನಿ ಈ ಕ್ಷಣದಲ್ಲೇನೆ ತೋರಿಸ್ತೀನಿ. ಈ ಗೌರ್ಮೆಂಟ್ ಗೆ RTO ಅಲ್ಲ, ಅವತ್ತು ನಾನೇ ಪೊಲೀಸ್ನು ಕರೆಸ್ತೆ, ಇವತ್ತು ವಿಡಿಯೋ ಸಮೇತ ಐತೆ, ಪ್ರೂಫ್ ನಾನು ಕೊಡಕ್ ರೆಡಿ. ಇದೇ ಓಲಾ ಊಬರ್ ಝೋನ್ ಅಲ್ಲಿ TN ಬೇಕಾ ಗಾಡಿ, MH ಬೇಕಾ ಗಾಡಿ, ತೆಲಂಗಾಣ ಬೇಕಾ ಗಾಡಿ, ಈ ಗಾಡಿಗಳು ವಿತೌಟ್ ಪರ್ಮಿಟ್, ವಿತೌಟ್ ಪ್ಯಾನಿಕ್ ಬಟನ್ ಓಡಿಸಿದೆ. ನಾನು ಪ್ರೂಫ್ ಆಗಿ ನಿಮಗೆ ತೋರಿಸ್ತೀನಿ ಸರ್, ಕಳಿಸ್ತೀನಿ. ಕೊನೆಗೆ ನಮ್ಮ ಚಾಲಕರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಎಲ್ಲರೂ ಹೇಳ್ತಾರೆ, ಒಗ್ಗಟ್ಟಿಲ್ಲ ಅಂತ. ಮೊನ್ನೆ ನನ್ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ನಿಜವಾಗ್ಲೂ ನಮ್ಮ ಸ್ವಲ್ಪ ಗ್ರೂಪ್ಗಳಿದೆ, ಗ್ರೂಪ್ ಅಲ್ಲಿ ಹಾಕಿದ ತಕ್ಷಣ 30 ಜನ ಡ್ರೈವರ್ಸ್ ಬಂದ್ರು. ನಾನು ಹೇಳೋದೇನ್ ಗೊತ್ತಾ, ಸರ್ಕಾರ ಯಾವತ್ತು ನೀವು ನಂಬ್ಕೊಂಡು ಸರ್ಕಾರ ಕೊಡುತ್ತೆ ಅಂತ ಎಲ್ಲಿವರೆಗೂ ನೀವು ಚಾಲಕರು ಹಿಂಗೆ ಕುತ್ಕೋತೀರೋ ಅಲ್ಲಿವರೆಗೂ ಈ ಸರ್ಕಾರ ನಮಗೆ ಯಾವುದೇ ರೀತಿ ಸವಲತ್ತುಗಳನ್ನ ಕೊಡಲ್ಲ. ಸಾರಿಗೆ ಇಲಾಖೆಗೆ ಎಷ್ಟು ಸರಿ ನಾನು ಸರ್ಕಾರಕ್ಕೆ ಹೇಳ್ತಾರೆ, ಹೇಳಿ ಬಿಡಿ. ಸಾರಿಗೆ ಇಲಾಖೆಗೆ ಇವರು ಶಿವಣ್ಣ ಅವರು ಒಂದ್ ಸಂಘಟನೆ ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಸಂಘಟನೆಗಳಿವೆ. ಇವರೆಲ್ಲ ಹೋಗಿ ನಾವು ಎಷ್ಟು ಬಾರಿ ಲೆಟರ್ ಕೊಟ್ಟಿದೀವಿ ಗೊತ್ತಾ, 1 ರೇಟ್ 1 ಸಿಟಿ ಬಗ್ಗೆ ಮಾತಾಡಿ ಅಂದ್ರೆ. ಈಗ ಹಳೆ ರ್ಯಾಪಿಡ್ ನೀವು ಸಿಂಪಲ್ ಆಗಿ ಸರ್, ನಿಮ್ಗೊಂದು ಪ್ರಶ್ನೆ ನಾನ್ ಕೇಳೋದೇನ್ ಗೊತ್ತಾ, ಈಗ ನೀವು ಸಾರ್ವಜನಿಕರ ಅನ್ಕೊಳ್ಳಿ, ನಾನೊಬ್ಬ ಆಟೋ ಡ್ರೈವರ್ ಇಲ್ಲ ಕ್ಯಾಬ್ ಡ್ರೈವರ್ ಅನ್ಕೊಳ್ಳಿ. ನನ್ ಪ್ರಶ್ನೆ ಏನು ಅಂದ್ರೆ, ನಿಮ್ಗೆ ಈಗ ಬಂದು ನಾನು ಲೆಟರ್ ಕೊಡ್ತಾ ಇದ್ದೀನಿ, ಏನಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಅಂತ. ಇದ್ರ ಲೆಟರ್ ನಾವು 1.5 ವರ್ಷದಿಂದ ಕೊಡ್ತಾ ಇರೋದು ಚಾಲಕರೆಲ್ಲರೂ. ಅಂದ್ರೆ ಸ್ವಲ್ಪ ಸಂಘಟನೆಗಳು ಚಾಲಕರಿಗೋಸ್ಕರ ಹೋರಾಡೋರು ಹೋಗೋಕ್ ಕೊಡ್ತಾನೆ ಅವ್ರೆ. ಇದಕ್ಕೆ ಪ್ರತಿಫಲವಾಗಿ ಆ ರಾಜ್ಯದ ಸಾರಿಗೆ ಇಲಾಖೆ ಕೂತಿರೋ ವ್ಯಕ್ತಿಗಳಿಗೆ ಕೇಳ್ತಾ ಇರೋದು ಏನಂದ್ರೆ, ಉತ್ತರ ಏನ್ ಕೊಟ್ರಮ್ಮ, ಉತ್ತರ ಏನ್ ಕೊಡ್ರಿ. ಕೊನೆಗೆ ಕಡಲೆಪುರಿ ಪೇಪರ್ ಆಗಿರುತ್ತೆ, ನಾವು ನಿಮ್ ಉತ್ತರಕ್ಕೋಸ್ಕರ ಇನ್ನ ಕಾಯಲ್ಲ. ಪ್ರತಿಯೊಂದು ಮಾತಾಡ್ತೀನಿ ಸರ್, ನಾನು ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಈಗ ಚಿಕ್ತಾ ಬೆಳಿತಿರೋ ಯುವಕ. ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಮ್ಮಲ್ಲಿ ಏನ್ ಒಗ್ಗಟ್ಟಿಲ್ಲ ಅಂತಾರಲ್ಲ ಸರ್, ನಾನು ಪ್ರೂವ್ ಮಾಡಿ ಹೇಳ್ತೀನಿ. ಇನ್ನು ಸ್ವಲ್ಪ ದಿನದಲ್ಲೇ ಬ್ರಾಡ್ಕಾಸ್ಟ್ ಚಾನಲ್, ಟೆಲಿಗ್ರಾಮ್ ಚಾನಲ್ ತೆಗಿತೀನಿ ಸರ್. ನಮ್ಮ ಕಷ್ಟ ಏನಿದೆ ಡ್ರೈವರ್ಸ್ಗೆ ಪ್ರತಿಯೊಬ್ರು ಸರ್, ನನ್ KSTC ಅವ್ರು ಬೇರೆ ಏನಲ್ಲ, ಓಲಾ ಊಬರ್ ಬೇರೆ ಏನಲ್ಲ, ಮತ್ತೆ ನಮ್ ಗ್ರೂಪ್ ಡ್ಯೂಟಿ ಮಾಡೋರು ಡ್ರೈವರ್ಗಳು ಬೇರೆ ಏನಲ್ಲ. ಯಾಕಂದ್ರೆ ನಾವೆಲ್ಲಾ ಚಾಲಕರು ಒಂದೇ. ಯಾವತ್ತು ಆಟೋ ಚಾಲಕರು, ಕ್ಯಾಬ್ ಚಾಲಕರು ಎಚ್ಚೆತ್ಕೊಂಡು ಸರ್ಕಾರ ಪ್ರಶ್ನೆ ಮಾಡ್ತೀರೋ ಅವತ್ತು ನೀವ್ ಹೇಳ್ದಂಗೆ ಎಲ್ಲಾ ರೇಟ್ ಆಗಿರ್ಬೋದು, ಈ ಸಿಸ್ಟಮ್ ಆಗಿರ್ಬೋದು ಸರಿ ಹೋಗುತ್ತೆ. ಒಂದ್ ನಿಮಿಷ ಇರಪ್ಪ, ಆಯ್ತು, ಓಕೆ. ಈಗ